ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮಲೆನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಹಾಗೂ ಇನ್ಸ್ಟಾ ಪೇಜ್ಗೆ. ಸೊ ಇವತ್ತು ನಾನು ಬಂದಿರೋದು ಮುಂಡಗೋಡು ಶ್ರೀ ಮಾರಿಕಾಂಬಾ ಜಾತ್ರೆಗೆ. ಸೊ ಈ ಜಾತ್ರೆನ ದ್ಯಾಮವ್ವ ದೇವಿಯ ಜಾತ್ರೆ ಅಂತ ಕೂಡ ಕರೀತಾರೆ. ಸೊ ಇವತ್ತು ನಾನು ಬಂದಿರೋದು ಮುಂಡಗೋಡಲ್ಲಿರುವಂತಹ ಶ್ರೀ ಮಾರಿಕಾಂಬಾ ದೇವಸ್ಥಾನ ಜಾತ್ರೆಗೆ. ಸೊ ಬನ್ನಿ, ಫುಲ್ ಬ್ಯಾಕ್ಗ್ರೌಂಡಲ್ಲಿ ಅವ್ರದ್ದು ಸೌಂಡ್ ಕೇಳ್ತಾ ಇದ್ದೇನೆ. ಅವ್ರು ಮೈಕಲ್ಲಿ ಮಾತಾಡ್ತಿದ್ರು, ನನ್ನ ಮೈಕಿಗೆ ಎಕೋ ಆಗ್ತಾ ಇದೆ ಅನಿಸುತ್ತೆ. ಸೊ ಇವತ್ತು ಬಂದಾಗ ಆಲ್ರೆಡಿ ಟೈಮು ಅದೇ 4:15 ಆಗ್ತಾ ಬಂತು. ಸೊ ಎಷ್ಟು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಬನ್ನಿ ದೇವ್ರ ದರ್ಶನಕ್ಕೆ ಹೋಗ್ಬಿಡೋಣ. ಜನ ತುಂಬ ಕಮ್ಮಿ ಇದ್ದಾರೆ, ಹಾಗಾಗಿ ನನಗೂ ವಿಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ಬನ್ನಿ ಹೋಗೋಣ. ನಾನು ಶಿರ್ಸಿ ಬಿಟ್ಟಿದ್ದು 2 ಗಂಟೆ ಆಗಿದ್ರು. ನಾನು ಮುಂಡಗೋಡು ರೀಚ್ ಆಗಬೇಕಾದ್ರೆ 4:15 ಆಗಿಬಿಟ್ಟಿತ್ತು. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿದೆ. ನಮ್ಮ ಶಿರ್ಸಿ ಟು ಮುಂಡಗೋಡು ರೋಡು ಸಕ್ಕ ಚೆನ್ನಾಗಿತ್ತು, ಬಿಸಿಲು ಕೊಪ್ಪದವರೆಗೂ. ನಿಜವಾಗ್ಲೂ ನೀವು 10 ನಿಮಿಷಕ್ಕೆ ಹೋಗಬೇಕು, 20 ನಿಮಿಷದೊಳಗೆ ಹೋಗಬೇಕು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಕಡಿಮೆ ಅಂದರೂ ನಿಮಗೆ 40 ನಿಮಿಷದಿಂದ 50 ನಿಮಿಷ ಬೇಕು. ಎಷ್ಟು ಅಂದರೆ ಅಷ್ಟು ಹಾಳಾಗಿಬಿಟ್ಟಿತ್ತು ರೋಡಂತೂ. ನಂತರ ನೋಡ್ತಾ ಇದ್ದೀರಾ ರೋಡಲ್ಲೆಲ್ಲ ಎಷ್ಟು ಕೇಸರಿ ಬಾವುಟ ಇತ್ತು ಅಂತ ನೋಡಿ ಸಖತ್ ಖುಷಿ ಆಯಿತು. ಇನ್ನು ಇಲ್ಲಿ ನೀವು ಮಾರಿಗುಡಿ ದೇವಸ್ಥಾನ ಕೂಡ ನೋಡ್ಬೋದು. ಬೇರೆ ದಿನಗಳಲ್ಲಿ ಇಲ್ಲಿ ಮಾರಮ್ಮ ಇರ್ತಾರೆ, ಹಾಗೆ ಇಲ್ಲಿ ಕೂಡ ಹೊರಬೀಡು ಅಂತೆಲ್ಲ ಇತ್ತು. ನಂತರ ಹೀಗೆ ಸ್ಟ್ರೈಟಿಗೆ ಹೋದಾಗ ನನಗೆ ಜಾತ್ರೆ ಪೇಟೆ ಸಿಕ್ತು. ಮುಂಡಗೋಡು ಬಸ್ ಸ್ಟ್ಯಾಂಡಿಂದ ಬರೋಬ್ಬರಿ ಒಂದು 3 ಕಿಲೋಮೀಟ್ರ್ ಇರ್ಬೋದು ಇನ್ನು. ಸೊ ಅಷ್ಟು ದೂರ ಹೋದ್ರ ಮೇಲೆ ನಿಮಗೆ ಸಿಗೋವಂಥದ್ದು ಮಾರಿಗುಡಿಯ ಜಾತ್ರೆ ಗದ್ದಿಗೆ. ನೋಡ್ತಾ ಇದ್ದೀರಾ ರಥನ. ಸೊ ಅಮ್ಮನವ್ರು ಬಂದಿರುವಂತಹ ರಥ ಎದುರುಗಡೆನೆ ತೋರಿಸ್ತೀನಿ ಬನ್ನಿ. ನೋಡ್ತಾ ಇದ್ರ ಜಾತ್ರಾ ಗದ್ದಿಗೆ ಅಂತೂ ಸಖತ್ ಚಂದವಾಗಿ ರೆಡಿ ಮಾಡಿದ್ರು. ಅದ್ರೊಳಗೂ ಎಲ್ಲ ದೇವ್ರ ಫೋಟೋ ಎಲ್ಲ ನೀವು ಅಲ್ಲಿ ನೋಡ್ತಾ ಹೋಗ್ಬೋದು. ಜೊತೆಗೆ ಅಮ್ಮನವರ ದರ್ಶನ ಅಂತೂ ಸಖತ್ ಚೆನ್ನಾಗಿ ತಗೊಳಕಾಯಿತು. ಯಾಕಂತ ಹೇಳಿದ್ರೆ ಜನ ತುಂಬ ಕಮ್ಮಿ ಇದ್ದರು. ನಾನು ಹೋದಾಗ ಜನ ಕಮ್ಮಿ ಆಗಿದ್ದಕ್ಕೆ ಈಸಿಯಾಗಿ ನಾನು ದರ್ಶನ ತೊಗೊಂಡು ಬಂದೆ. ಜೊತೆಗೆ ಖುಷಿಯಾಗಿ ದರ್ಶನ ತೊಗೊಂಡು ಬಂದೆ, ನೆಮ್ಮದಿಯಿಂದ ದರ್ಶನ ತೊಗೊಂಡು ಬಂದೆ, ಅದೇ ಖುಷಿ. ಇನ್ನು ನೋಡ್ತಾ ಇದ್ದೀರಾ ಫುಲ್ ಲೈಟಿಂಗ್ಸ್ ಎಲ್ಲ ಆಗಿ ನನಗೆ ಅಂದ್ಕೊಳ್ತಾ ಇದ್ದೆ ಇನ್ನು ಸಂಜೆ ಸುಮಾರಿಗೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ. ಆದರೆ ನಿಮಗೆ ಗೊತ್ತಿದೆ ರೋಡ್ ಸ್ವಲ್ಪ ಸರಿ ಇರಲಿಲ್ಲ, ಹಾಗಾಗಿ ನಾನು ಬೇಗ ಹೋಗಿ ಸಿರ್ಸಿ ರೀಚ್ ಆಗಬೇಕಿತ್ತು. ಅದಕ್ಕೆ ಬೇಗನೆ ದರ್ಶನ ಎಲ್ಲ ತೊಗೊಂಡು ಬಂದೆ. ನೋಡ್ತಾ ಇದ್ದೀರಾ ಇಲ್ಲಿಂದ ನಾವು ದರ್ಶನಕ್ಕೆ ಹೋಗಬೇಕಾಗಿರುವಂಥ ಇಲ್ಲಿ ನೀವು ಕುಂಕುಮಾರ್ಚನೆ ಹಾಗೆ ಉಡಿ ಪ್ರಸಾದ ಎಲ್ಲ ಕೂಡ ನೋಡ್ಬೋದು. ಉಡಿ ಸೇವೆ 10 ರೂಪಾಯಿ, ಉಡಿ ಸಾಮಗ್ರಿ 40 ರೂಪಾಯಿ, ಹೀಗೆ ಪ್ರತಿಯೊಂದಕ್ಕೂ ಪಾವತಿ ಕೂಡ ಇದ್ರಲ್ಲಿ ಮಾಡಿಸ್ಕೋಬಹುದು. ಹಾಗೆ ಯುಗಾದಿ ದಿನ ಒಂದು ವಿಶೇಷ ಪೂಜೆ ಅಂತೆಲ್ಲ ಇರುತ್ತಂತೆ. ಜೊತೆಗೆ ಎಲ್ಲ ಇಡೀ ದಿನ ಓಪನ್ ಇರುತ್ತೆ. ಸೊ ನೀವು ಇಲ್ಲಿ ಬರ್ಬೋದು, ನೋಡ್ಬೋದು. ಹಾಗೆ ರೇಷ್ಮೆ ಉಡಿ ಸೇವೆ ಅಂತ ಹೇಳ್ಕೊಂಡು ಒಂದು ವಿಶೇಷ ಪೂಜೆ ಇದೆ. ಸೊ ಅದನ್ನು ನೀವು ಅಲ್ಲಿ ನೋಡ್ಬೋದು. ಹಾಗೆ ಇನ್ನೇನು 11ನೇ ತಾರೀಕು ತನಕ ಅಷ್ಟೇ ಇರೋದು ಜಾತ್ರೆ. ಸೊ ಮಿಸ್ ಮಾಡಿದೆ ನೀವು ಕೂಡ ಬೇಗ ಬನ್ನಿ ಅಂತ ಹೇಳ್ತೀನಿ. ಸೊ ಆದಷ್ಟು ಬೇಗ ಬನ್ನಿ. ಇನ್ನೇನು ನಮ್ಮ ಮಲೆನಾಡು ಅಂದರೂ ಕೂಡಲೇ ಫುಲ್ ಜಾತ್ರೆನೇ ಇರುವಂಥದ್ದು. ಸೊ ಇವತ್ತು ನಾನು ಬಂದಿರೋದು ಮುಂಡಗೋಡು ಜಾತ್ರೆ. ಸೊ ನಾಳೆ ಸಾಗರ ಜಾತ್ರೆ ಹೋಗ್ತಾ ಇದ್ದೀನಿ. ಇಲ್ಲಿ ನಾನೊಂದು ಉಡಿ ಮತ್ತು ಕುಂಕುಮಾರ್ಚನೆ ಮತ್ತು ಮಂಗಳಾರತಿ ಸೇವೆ ಮಾಡಿಸ್ದೆ. ನೋಡ್ತಾ ಇದ್ದೀರಾ ಪ್ರಸಾದ ಎಲ್ಲ ಇಲ್ಲೂ ಕೂಡ ಇತ್ತು. ಇಲ್ಲಿ ನೋಡ್ತಾ ಇರೋಂಥದ್ದು ಕೌಂಟ್ರು. ಸೊ ಕೌಂಟ್ರಿಂದ ಸೀದಾ ನಾನು ಬಂದಿದ್ದ ದರ್ಶನಕ್ಕೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ. ದೇವರನ್ನ ಎಷ್ಟು ಚಂದ ಅಲಂಕಾರ ಮಾಡ್ತಾಯಿದ್ರು. ಅಮ್ಮನ ಕೇಳಿದೆ ಇದೆಂತಕ್ಕೆ ಕೋಲೆಲ್ಲ ಹಾಕಿದ್ರಿ ಅಂತ. ಅವ್ರು ಹೇಳಿದ್ರು ಮತ್ತೆ ಸಂಜೆ ಅಲಂಕಾರ ಮಾಡಬೇಕಿತ್ತು ಹಾಗಾಗಿ ಅಂತ ಹೇಳಿ. ಸೊ ನೀವೇನಾದರೂ ಮುಂಡಗೋಡು ಜಾತ್ರೆಗೆ ಬಂದಿದ್ರೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಇವನ್ ಅಲ್ಲಿ ಸಿಗೋ ಪ್ರಸಾದ ಬಿಟ್ಟು ಮತ್ತು ದೇವಸ್ಥಾನದ ಹೊರಗಡೆ ಇಲ್ಲಿ ಮಹಿಳಾ ಕೌಂಟರ್ ಅಂತ ಇದೆ, ಅಲ್ಲಿ ಲಡ್ಡು ಪ್ರಸಾದ ಕೂಡ ಸಿಗುತ್ತೆ. ವಿಶೇಷ ಲಡ್ಡು ಪ್ರಸಾದ 1 ಬಾಕ್ಸಿಗೆ 50 ರೂಪಾಯಿ. ಸೊ 2 ಬಾಕ್ಸಿಗೆ 100 ರುಪೀಸ್. ಸೊ ಬನ್ನಿ ಈಗ ಮತ್ತೆ ಜಾತ್ರೆ ಪೇಟೆ ಒಳಗೆ ಹೋಗಿ ಬರೋಣ. ಇನ್ನು ದೇವಸ್ಥಾನ ಮುಗಿಸಿ ನಾನು ಇಲ್ಲಿ ಅಲಂಕಾರ ಬರೀತಿರುವಂತಹ ಒಂದು ದೇವಸ್ಥಾನ ನೋಡಿದೆ. ಸೊ ಅಲ್ಲಿ ಬಂದೆ. ಅಲ್ಲಿ ಅಕ್ಕಿ ಕೊಡ್ತಾ ಇದ್ರು. ಗೊತ್ತಾಯ್ತಾ ಎಷ್ಟು ಬೇಕಾದ್ರೂ ಪೇ ಮಾಡ್ಬೋದು ಅಂತ. ನಾನು ನನ್ನ ಫ್ರೆಂಡ್ ಹೋಗೋದಕ್ಕೆ 50 ರೂಪಾಯಿ ಪೇ ಮಾಡಿ ನಾವು ಅಕ್ಕಿ ತೊಗೊಂಡಿರುವಂಥದ್ದು 2 ಅಕ್ಕಿ ಕೊಟ್ಟಿದ್ರು. ಸೊ 2 ಬೌಲ್ ಅಕ್ಕಿ ಕೊಟ್ಟಿದ್ರು. ಅಲ್ಲೇ ಗಣಪತಿಗೆ ಕೈ ಮುಗಿದು ನಂತರ ಸೀದಾ ನಾನು ಹೊರಟಿದ್ದೆ. ಇಲ್ಲಿ ನೋಡ್ತಾ ಇದ್ರ
ಇನ್ನು ಸರಸ್ವತಿ ಅಮ್ಮನ ಕೂರಿಸಿರುವಂಥದ್ದು. ಇಲ್ಲಿ ನಾವು ಅಕ್ಕಿ ಹಾಕಿದರೆ ಇದನ್ನೇ ಇಲ್ಲಿ ಸಿಗೋಂಥ ಅಕ್ಕಿಯಿಂದ ಯುಗಾದಿ ದಿನ ಎಲ್ಲರಿಗೂ ಅನ್ನ ಪ್ರಸಾದ ಅನ್ನ ಸಂತರ್ಪಣೆ ಇರತ್ತಂತೆ. ಹಾಗಾಗಿ ಮತ್ತು ನಾನು ಕೂಡ ತೊಗೊಂಡೆ. ನೋಡ್ತಾ ಇದ್ದೀರಾ ಎಷ್ಟು ಚಂದ ಅಲಂಕಾರ ಮಾಡಿದರು ಅಂದರೆ ನಾನು ಕೂಡ ನನ್ನ ಪಾಲಿಂದ ಸಮರ್ಪಣೆ ಮಾಡ್ತಾಯಿದ್ದೆ. ಹಾಗೆ ನಾನು ಯಾಕೆ ಮ್ಯೂಟ್ ಮಾಡಿದೆ ಅಂತ ಹೇಳಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಸೌಂಡ್ ಹಾಕಿದ್ರು, ಹಾಡು ಹಾಕಿದ್ರು, ಹಾಗಾಗಿ ಅದನ್ನು ಇಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಫುಲ್ ಮ್ಯೂಟ್ ಮಾಡಿದ್ದೆ, ಎಲ್ಲ ಪೂರ್ತಿ ಅಲ್ಲೇ ಮಾತಾಡಿದ್ದೆ. ತುಂಬ ಚೆಂದ ಕಾಣ್ತಾಯಿದ್ರು. ನೀವೇನಾದರೂ ಬಂದಿದ್ರಾ? ಸೊ ಇಲ್ಲಿ ಯಾಕೆ ಕೊಟ್ಟಿದ್ರಾ, ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಹಾಗೆ ನೀವು ಕೂಡ ಯುಗಾದಿಗೆ ಊರಿನ ಕಾಯಕ್ಕೆ ಮತ್ತೆ ಅಮ್ಮ ಬರ್ತಾರೆ. ಸೊ ಅಲ್ಲಿ ತನಕ ಊರಂತೂ ಬೇಜಾರು, ಯಾಕಂತ ಹೇಳಿದ್ರೆ ಅಮ್ಮನ ನೋಡ್ಲಿಕ್ಕಿಲ್ಲ ಅಂತ ಹೇಳಿ. ಇನ್ನು ಸೀದಾ ನಾನು ಹೊರಟಿದ್ದೆ ಜಾತ್ರೆ ಪೇಟೆ ಕಡೆಗೆ. ನೋಡ್ತಾ ಇದ್ದೀರಾ, ಹೋಗ್ತಿದ್ದಂಗೆ ಫಸ್ಟ್ ನೋಡಿದೆ ಬಳೆ. ಆದರೆ ಏನು ಮಾಡೋಣ, ಎಲ್ಲ ಜಾತ್ರೆ ಉದ್ದ ಇರೋದಕ್ಕೋಸ್ಕರ ಎಲ್ಲ ಕಡೆ ಒಂದೊಂದು ಎರಡೆರಡು ಐಟಮ್ ಮಾತ್ರ ತೊಗೊಬರೋದಾಗ್ತಾ ಇದೆ. ಇನ್ನು ಸೀಕಡ್ಡಿ ಅಂಗಡಿ ಎಲ್ಲ ಇತ್ತು. ಸೀಕಡ್ಡಿ ಅಂದರೆ ಈಚೆ ಸೈಡ್ ಮಿಠಾಯಿ ಅಂಗಡಿ. ಸೊ ಮಿಠಾಯಿ ಅಂಗಡಿ ಎಲ್ಲ ನೋಡಿದೆ. ಆಮೇಲೆ ನೆನಪಾಗಿದ್ದು ಒಂದೇ, ಮಂಜುಗುಣಿ ಕಾರ್ತಿಕದಲ್ಲಿ ಜಿಲೇಬಿ ಎಲ್ಲ ತೊಗೊಂಡು ಸಖತ್ ತಿಂದಿದ್ವಲ್ಲ, ಅದೆಲ್ಲ ನೆನಪಾಗ್ತಾ ಇತ್ತು. ಆಮೇಲೆ ಸೀದಾ ಪೇಟೆ ಒಳಗೆ ಹೋದೆ. ನಾನೆಲ್ಲೋ ಸಣ್ಣದಾಗಿರುತ್ತೆ ಅಂದ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಇತ್ತು ಕಣ್ರಿ. ಎಲ್ಲ ಕಡೆನೂ ಫುಲ್ ಸ್ಟಾಲ್ಸ್ ಇತ್ತು. ಇಷ್ಟೆಲ್ಲ ಸ್ಟಾಲ್ಸ್ ನೋಡಿದಾಗ ಅನ್ಸುತ್ತೆ ನಿಜವಾಗ್ಲೂ ಎಲ್ಲರಿಗೂ ವ್ಯಾಪಾರ ಆಗತ್ತೋ ಇಷ್ಟೆಲ್ಲ ಒಂದೇ ಅಂಗಡಿಗೆ ಒಂದು 15-20 ಬಂದಿರ್ತದೆ. ಸೊ ಎಲ್ಲರಿಗೂ ವ್ಯಾಪಾರ ಆಗತ್ತಾ ಅಂತ ಮತ್ತೊಂದೊಮ್ಮೆ ಅನಿಸುತ್ತೆ. ಹೊಟ್ಟೆಪಾಡಿಗೆ ಮಾಡಲೇಬೇಕು, ಈಗ ನಮ್ಮದೇ ಬರಲಿ ಕಾರ್ನ್ ಗಾಡಿ ಅಂದಾಗ ಜೀವನ ನಡಿಬೇಕು ಅಂದರೆ ಮಾಡಲೇಬೇಕಾಗತ್ತ ಅಲ್ವಾ. ಹಾಗೆ ಇನ್ನು ನೋಡ್ತಾ ಇದ್ರ ಫುಲ್ ಮಾರಿಗುಡಿ ಫೋಟೋ ಇತ್ತು, ಮಾರಮ್ಮನ ಫೋಟೋ ಇತ್ತು, ಎಲ್ಲ ಮುಂಡ್ಗೋಡು ಮಾರಮ್ಮನೇ ಇತ್ತಿತ್ತು ಮೋಸ್ಟು. ಇಲ್ಲಿ ನಮ್ಮ ಶಿರಸಿಯ ಶ್ರೀ ಮಾರಿಕಾಮಮ್ಮನ ಫೋಟೋ ಕೂಡ ಇತ್ತು. ನೋಡಿ ಸಖತ್ ಖುಷಿ ಆಯಿತು. ಇನ್ನು ಬಳೆಪೇಟೆಗೆ ಹೋದಾಗ ಅನ್ನಿಸ್ತಾ ಇತ್ತು ಒಂದು ಬಳೆ ತೊಗೊಬರೋಣ ಅಂತ ರಾಶಿ ಅಂದ್ಕೊಂಡೆ. ಮತ್ತು ಅನ್ನಿಸ್ತು ಎಲ್ಲಿ ಹಾಕ್ಕೊಂಡು ಹೋಗ್ತೀನಿ ಅಂದ್ಕೊಂಡು. ಯಾಕಂತ ಹೇಳಿದ್ರೆ ಕೈಯಲ್ಲಿ 4 ಹಸಿರು ಬಳೆ ಇದ್ದರೆ ಸಾಕು, ಫುಲ್ ತಿಂಗಳೇ ಕಳೆದ್ಬಿಡ್ತೀನಿ ನಾನಂತೂ. ಹಾಗಾಗಿ ಮತ್ತು ಸುಮ್ಮನೆ ಹೋದೆ. ಮುಂದೆ ಹೋಗ್ತಾ ತಿನ್ನೋಕ್ಕೆ ಸುಮಾರು ಸಿಗ್ತಾಯಿತ್ತು. ಸೊ ತಿಂತಾ ಇದ್ದೆ. ಸೊ ಅದನ್ನೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಮುಳ್ಗೋಡು ಜಾತ್ರೆಗೆ ನೀವು ಕೂಡ ಬಂದಿದ್ದರೆ ಮಿಸ್ ಮಾಡದೆ ತಪ್ಪದೆ ಕಮೆಂಟ್ ಹಾಕಿ. ಲಾಸ್ಟಿಗೆ ನಾನೊಂದು ಐಸ್ ಕ್ರೀಮ್ ತಿಂದು ಈ ಒಂದು ತಿನ್ನೋ ಪ್ರೋಗ್ರಾಮ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ನೋಡ್ತಾ ಇದ್ದೀರಾ, ಕನ್ನಡಕ ತೊಗೊಂಡಿದ್ದೆ, ಗಂಟ ಮನೆ ತೊಗೊಂಡಿದ್ದೆ ಎಲ್ಲ ಕೂಡ. ನಂತರ ನಾನು ಬಂದಿದ್ದೆ ಆಟದ ಮೈದಾನಕ್ಕೆ. ಸೊ ನೋಡ್ತಾ ಇದ್ದರೆ ಎಷ್ಟು ಆಟ ಬಂದಿತ್ತು ಅಂತ ಹೇಳಿ. ನಾನು ಈಗಲೇ ವೆಯ್ಟ್ ಮಾಡ್ತಾ ಇದ್ದೇನೆ ಶಿರಸಿ ಶ್ರೀ ಮಾರಿಕಾಮಮ್ಮನ ಜಾತ್ರೆಗೆ. ಯಾಕಂತ ಹೇಳಿದ್ರೆ ಅಲ್ಲಿ ಆಟ ಆಡೋದನ್ನು ನೋಡಬೇಕು ಅಂತ ಹೇಳಿ. ಯಾಕಂದರೆ ನಾನಂತೂ ಆಟ ಆಡೋಲ್ಲ, ಬೇರೆಯವ್ರು ಆಟ ಆಡಬೇಕಾದ್ರೆ ನಾವು ನೋಡಿ ಖುಷಿ ಪಡೋದೇ ನಮ್ಮ ಧರ್ಮ ಅಂತ ಹೇಳಿ. ಸೊ ನೋಡ್ತಾ ಇದ್ರಲ್ಲ, ನಿಮಗೆ ಈ ಆಟದೊಳಗೆ ಯಾವ ಆಟ ಇಷ್ಟ ಆಯಿತೋ, ಹಾಗೆ ನೀವು ಮಾಡಿರುವಂತಹ ಜಾತ್ರೆ ಹೇಗಾಯಿತು, ಜೊತೆಗೆ ಯಾರ್ಯಾರು ಹೋಗಿದ್ರಿ, ಹೇಗಿತ್ತು, ಎಷ್ಟನೇ ದಿನದ ಜಾತ್ರೆಗೆ ಹೋಗಿದ್ರಿ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಆಯಿತಾ. ಸೊ ನಾನಂತೂ ಬಂದಾಗ ಹೇಗಿತ್ತು ನೋಡಿ, ಜನನೇ ಇಲ್ಲ ಆಟದ ಕಡೆ. ಯಾಕಂತ ಹೇಳಿದ್ರೆ ಫುಲ್ಲು ಇನ್ನು ಬಿಸಿಲು ಬೆಳಕು ಎಲ್ಲ ಹಾಗೆ ಇದೆ. ಇನ್ನೂ 5:15 ಆಗಿದೆ ಅಷ್ಟೇ. ಹಾಗಾಗಿ ಸೊ ಆಟ ನೋಡಿದಾಗ ನಮ್ಮ ಶಿರ್ಸಿ ಜಾತ್ರೆ ನೆನಪಾಗುತ್ತೆ. ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಜಾತ್ರೆ ತಯಾರಿ ಆಗಿದೆ. ಇನ್ನು ಸಂಜೆ ಕತ್ಲಾದ್ರ ಮೇಲೆ ಚೆನ್ನಾಗಿರ್ಬೋದು. ಆದರೆ ಹುಬ್ಳಿ ರೋಡ್ ನೋಡಿದ್ರೆ ಸಕ್ಕತ್ತಾಗಿದೆ, ಸೂಪರ್ವಾಗಿದೆ. ಅರ್ಧ ತಾಸೊಳಗೆ 1 ತಾಸೊಳಗೆ ನಾವು ಮುಡ್ಗೋಡಿಗೆ ಬರ್ಬೋದು. 50 ಕಿಲೋಮೀಟ್ರಿಗೆ ಅಷ್ಟು ಕಷ್ಟ ಇದೆ, ಅಷ್ಟು ಈಸಿ ಇದೆ. ಹಾಗಾಗಿ ಸುಮ್ಮನೆ ಬೇಗ ಹೋಗಿ ರೀಚ್ ಆಗೋದೇ ಸೇಫ್ ಅಂದ್ಕೊಂಡು ನಾವು ಕೂಡ ಹೊರಡಬೇಕು. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ನ ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ಗಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್.